ನಮಸ್ಕಾರ ಕರ್ನಾಟಕ. ಇವತ್ತು ನನ್ನ ವಿಡಿಯೋದ 8ನೇ ದಿನ. ಬೆಳಗ್ಗೆ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ರೆಡಿ ಆದ್ನಿ. ರೆಡಿಯಾಗಿ ಜಿಮ್ ಕಡೆ ಹೋಗಿ ಜಿಮ್ ಕಿಲಿ ತೆಗೆದ ದೇವ್ರ ದೀಪ ಹಚ್ಚಿ ಶಿಲಾಜಿತ್ ಕೊಡಿದ್ನಿ. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ನಿ ಲೇಡೀಸ್ ಟ್ರೈನಿಂಗ್ ಸೆಷನ್. ಅದ್ರಾಗ ಸ್ಟೆಪ್ಪರ್ ಬೋರ್ಡ್ ಯೂಸ್ ಮಾಡ್ಕೊಂಡು ಏರೋಬಿಕ್ಸ್ ಹೆಂಗೆ ಮಾಡೋದು ಕಲಿಸ್ಕೊಟ್ನಿ. ಇದನ್ನು ನೀವು ಮನ್ಯಾಗೂ ಮಾಡ್ಬೋದು. ಸಣ್ಣ ಸ್ಟೂಲ್ ಯೂಸ್ ಮಾಡ್ಕೊಂಡು 20 into 3 ಸೆಟ್ಸ್. ಇದಾದಮೇಲೆ ಮತ್ತೊಂದು ಪಿ ಟಿ ಮುಗಿಸ್ಕೊಂಡು ಫಸ್ಟ್ ಮೀಲ್ ತೊಗೊಂಡು ಮನೆ ಕಡೆ ಬಂದು ಸೆಕೆಂಡ್ ಮೀಲ್ ತೊಗೊಂಡು ಹಾಸ್ಪಿಟಲ್ ಬಂದು BP ಶುಗರ್ ಪೇಷಂಟ್ ಡಾಟಾ ಚೆಕ್ ಮಾಡಿ ಹೆಪಟೈಟಿಸ್ ವೈರಸ್ ಬಗ್ಗೆ ಓದಿ ಥರ್ಡ್ ಮೀಲ್ ತೊಗೊಂಡು ಲೆಕ್ಚರಿಂಗ್ ಇತ್ತು. ಲೆಕ್ಚರಿಂಗ್ದಾಗ ಆಪರೇಷನ್ ಥಿಯೇಟರ್ ಹೆಂಗೆ ಕ್ಲೀನ್ ಇಟ್ಕೋಬೇಕಂತ ಕಲಿಸಿದೆ. ಡ್ಯೂಟಿ ಮುಗಿಸ್ಕೊಂಡು ಬಂದು ಪ್ರೇಯರ್ ಕೊಟ್ಟು ತೊಗೊಂಡು ಟ್ರೈಸೆಪ್ಸ್ ಎಲ್ಲ ವಾರ್ಮ್ ಅಪ್ ಮಾಡಿ ಬೆಂಚ್ ಕಾಲ್ ಸ್ಕ್ರಶ್, ಓವರ್ ಹೆಡ್ ಡಂಬಲ್ ಎಕ್ಸ್ಟೆನ್ಷನ್, ಕೇಬಲ್ ಪುಷ್ ಡೌನ್, ರೋಪ್ ಪುಷ್ ಡೌನ್, ಡಂಬಲ್ ಕಿಕ್ ಬ್ಯಾಕ್, 4 arms ಮುಗಿಸ್ಕೊಂಡು ನಾನು ವರ್ಕೌಟ್ ಮುಗಿಸಿದ್ನಿ. ಇದು ನನ್ನ ಫಾರ್ಮ್ ಇವತ್ತಿಂದ. ಮನೆಗೆ ಹೋಗಿ ರೆಡಿಯಾಗಿ ನಮ್ಮ ಜೂನಿಯರ್ ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನ್ ಹೋಗಿ ರಿಸೆಪ್ಷನ್ ಅಟೆಂಡ್ ಮಾಡಿ ಮನೆಗೆ ಬಂದು ಲಾಸ್ಟ್ ಮೇಲ್ ತೊಗೊಂಡು ನನ್ನ ಡೇ ಎಂಡ್ ಮಾಡಿದ್ನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಂಗೆ ಭಾಳ ಜನ ಕೇಳಿದ್ರಿ ಯಾಕೆ ಎಷ್ಟು ಬಿಸಿ ಇರ್ತಿ, ಇಷ್ಟು ತ್ರಾಸು ತೊಗೊಂಡು ಏನು ಮಾಡೋದು ಅಂತ. ಒಂದ್ಸರಿ ನಾನು ಡೆಲ್ಲಿ ಹೋಗಿದ್ದೆ. ನಾನು ಡಿಗ್ರಿ ಎಲ್ಲ ಮುಗಿಸಿ ಇನ್ನೂ ಜಾಬ್ ಸಿಕ್ಕಿರಲಿಲ್ಲ, ಮನೆಯಾಗ ಇರ್ತಿದ್ದೆ. ರಿಟರ್ನ್ ಬರುವಾಗ ನಾನು ಬುಕ್ ಮಾಡಿದ ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕೆ ಬೇರೆ ಕಂಪಾರ್ಟ್ಮೆಂಟ್ದಾಗ ಟಿಕೆಟ್ ತೊಗೋತೀನಿ ಅಂದ್ರೆ ಅದಕ್ಕೆ ದುಡ್ಡು ಇರಲಿಲ್ಲ ಅಷ್ಟೇ. ಮನೆಯಾಗ ಮತ್ತು ಫ್ರೆಂಡ್ಸಿಗೆ ಕೇಳಿದ್ರೆ ಇನ್ನೂ ಎಷ್ಟು ದಿನ ಈ ಥರ ಖಾಲಿ ಇದ್ದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಿ ಅಂತ ಅನ್ಕೋತಾರಂತ ಅನಿಸಿತ್ತು. ಅದಕ್ಕೆ 3 ದಿನ ಟಾಯ್ಲೆಟ್ ಕಡೆ ಕುಂತ ಟ್ರಾವೆಲ್ ಮಾಡಿದೆ. ಅವತ್ತೇ ಡಿಸೈಡ್ ಮಾಡಿ ಇನ್ಯಾವತ್ತೂ ಈ ಥರ ಪರಿಸ್ಥಿತಿ ಬರ್ಸ್ಕೋಬಾರ್ದಂತ. ಅವತ್ತ ಗೊತ್ತಾಯ್ತು ಮನೆಯವ್ರು ಯಾಕೆ ಖಾಲಿ ಕೊಂಡ್ಬೇಡ ಅಂತ ಬೈತಾರಂತೇಳಿ. ಅದಕ್ಕೆ ಸಿಕ್ಕಿದ ಕೆಲಸ ಮಾಡಿ ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೈನಿಂಗ್ ಆಫ್, ಡಾಕ್ಟರ್ ಮಿಲನ್. ಜೈ ಹಿಂದ್, ಜೈ ಕರ್ನಾಟಕ.